ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 4 ಲೈಸೆನ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಐಕಾನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಕೂಡ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ ವಿತ್ ಡಿಜಿಟಲ್ ಸಿಗ್ನೇಚರ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬಾ ಜನ ನೀವು ಕೇಳ್ತಾ ಇದ್ರಿ, ಸೊ ಕ್ಲಾಸ್ 4 ಗೆ ಡಾಕ್ಯುಮೆಂಟೇಶನ್ ಏನ್ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನಾನು ಎಲ್ಲರಿಗೂ ಕೂಡ ಹೇಳಿದ್ದೀನಿ, ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಇದೆ ನಮ್ಮ ಚಾನೆಲ್ ಅಲ್ಲಿ, ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದ್ದೀನಿ ಎಷ್ಟು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ನಾ ಡಾಕ್ಯುಮೆಂಟ್ಸ್ ಅಲ್ಲಿ GST ಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಏನಂತಿದ್ರು ಎಲ್ಲರೂ ಕೂಡ ಕೇಳೋದೊಂದೇ, ಸರ್ GST ಅಲ್ಲಿ ಕೇಳ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, GST ಮಾಡ್ಕೊಳ್ಳದೆ ಹೋಗ್ಬಿಟ್ಟು ಲೈಸೆನ್ಸ್ ತಗೊಂಡಿದ್ದು ಇದೆ. ಪ್ರಾಬ್ಲಮ್ ಏನಾಗುತ್ತೆ ಅಂತ ನಿಮ್ಗೆ ಲೈಸೆನ್ಸ್ ಬೇಕಾಗದೇ ಇರಬಹುದು, ಬಟ್ ನೀವು ಟೆಂಡರ್ ತಗೊಳ್ಳೋಕೆ ಹೋದಾಗ ನಿಮ್ಗೆ GST ಕಾಪಿನ ಕೇಳ್ತಾರೆ. ಅದೇ ಕಾರಣಕ್ಕೆ ನಾನು ನಿಮ್ಗೆ ಏನ್ ಹೇಳುವಂತ, ನೀವು ಲೈಸೆನ್ಸ್ ಮಾಡಿಸೋವಾಗ್ಲೇ GST ಅನ್ನ ಫಸ್ಟ್ ಮಾಡ್ಕೊಳ್ಳಿ. ಸೊ ಲೈಸೆನ್ಸ್ ಮಾಡಿಸ್ಕೊಳ್ಳೋರು ಕೇಳದೇ ಇದ್ರು ಕೂಡ ನಿಮ್ಗೆ ಫ್ಯೂಚರ್ ಅಲ್ಲಿ ಲೈಸೆನ್ಸ್ ತಗೊಂಡು ಏನೇ ಟೆಂಡರ್ ತಗೊಳ್ಬೇಕಾದ್ರೂ ಕೂಡ ನಿಮ್ಗೆ GST ಮಸ್ಟ್ ಅಂಡ್ ಶುಡ್ ಬೇಕೇ ಆಗತ್ತೆ. ಇದನ್ನ ನಿಮ್ಗೆ ಯಾರು ಹೇಳಿರೋದಿಲ್ಲ, ಅಲ್ಲಿ ಬೇಡ ಬಿಡಿ ಆಮೇಲೆ ಮಾಡ್ಕೊಳ್ಳಿ ಅಂತಾರೆ. ಬಟ್ ಆಮೇಲೆ ನಿಮ್ಗೆ ನೆನಪಿರುದಿಲ್ಲ, ಆಮೇಲೆ ಇಮಿಡಿಯೇಟ್ ಆಗಿ ಟೆಂಡರ್ ಬಂದಾಗ ನಿಮ್ಗೆ ಟೆಂಡರ್ ತಗೊಳಕ್ಕೂ ಆಗಲ್ಲ, ಪೀಸ್ ವರ್ಕ್ ಇಂಥವು ಏನ್ ತಗೊಳಕ್ಕೂ ಬರಲ್ಲ. ಅಲ್ಲಿ GST ಕಾಪಿ ಮಸ್ಟ್ ಅಂಡ್ ಶುಡ್ ಬೇಕೇ ಆಗತ್ತೆ. ನಿಮ್ಗೆ ಪಾನ್ ಕಾರ್ಡ್ ಇದ್ರೆ ನಡೆಯುದಿಲ್ಲ, ಪಾನ್ ಕಾರ್ಡ್ ಮೇಲೆ GST ಅನ್ನು ಕೂಡ ಮಾಡ್ಕೊಳ್ಳಿ. ಯಾರ್ಯಾರು ಕ್ಲಾಸ್ 4 ಕಾಂಟ್ರಾಕ್ಟರ್ ಲೈಸೆನ್ಸ್ ಮಾಡ್ಕೋತಾ ಇದೀರೋ, ಸೊ ನೀವು ಫಸ್ಟಿಗೆ ಲೈಸೆನ್ಸ್ ಮಾಡೋಕ್ಕಿಂತ ಮುಂಚೆನೆ ನೀವು GST ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ. GST ಸರ್ಟಿಫಿಕೇಟ್ ತಗೊಂಡ್ಮೇಲೆ ಕ್ಲಾಸ್ 4 ಲೈಸೆನ್ಸ್ಗೆ ಹೋಗಿ. ಕ್ಲಾಸ್ 3 ಲೈಸೆನ್ಸ್ಗೆ ಏನು ತೊಂದರೆ ಇಲ್ಲ, ಅಲ್ಲಿ GST ಕೇಳ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಕ್ಲಾಸ್ 4 ಗೆ GST ಅನ್ನ ಕೇಳ್ತಾ ಇರ್ಲಿಲ್ಲ. ಬಟ್ ಅದನ್ನೇ ಕೇಳಲ್ಲ ಅನ್ಕೊಂಡು ನೀವು ಮಾಡ್ಕೊಳ್ಳದೆ ಯಾರು ಇರಕ್ಕೆ ಹೋಗ್ಬೇಡಿ. ನಿಮಗೆ GST ಕಂಪಲ್ಸರಿ ಬೇಕಾಗತ್ತೆ. ಅದಕ್ಕೆ ನೀವು ಲೈಸೆನ್ಸ್ ಮಾಡಿಸೋ ಮುನ್ನನೇ GST ಅನ್ನ ಮಾಡ್ಕೊಳ್ಳಿ. GST ತಗೊಂಡ ನಂತರ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬಿಟ್ಟು ನೀವು ನೆಕ್ಸ್ಟ್ ಲೈಸೆನ್ಸ್ ಅನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇಲ್ಲಾಂದ್ರೆ ಆಮೇಲೆ ಇಮಿಡಿಯೇಟ್ ಆಗಿ ಲೈಸೆನ್ಸ್ ಮಾಡ್ಕೊಂಡು ಇಟ್ಕೊಂಡು ಟೆಂಡರ್ ಪೀಸ್ ವರ್ಕ್ ಇದ್ದಾಗ GST ಇಲ್ಲ ಅಂದ್ರೆ ಮಿನಿಮಮ್ 2 to 3 ಡೇಸ್ ಅಥವಾ 1 ವೀಕ್ ತಗೊಳತ್ತೆ ಕೆಲವೊಬ್ಬರಿಗೆ. ಅದೇ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ಆದಷ್ಟು ಬೇಗ GST ತಗೊಂಡು ಆಮೇಲೆ ಲೈಸೆನ್ಸ್ಗೆ ಅಪ್ಲೈ ಮಾಡಿ. ಸೊ ಲೈಸೆನ್ಸ್ ಅಪ್ಲೈ ಮಾಡಿದ ನಂತರ ಈ ಪ್ರೊಕ್ಯೂಮೆಂಟ್ ಮಾಡ್ಕೊಳ್ಬಹುದು. ಈ ಪ್ರೊಕ್ಯೂಮೆಂಟ್ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ KPP ಅನ್ನು ಮಾಡ್ಕೊಳ್ಬಹುದು. KPP ಅಲ್ಲೂ ಹೊಸ ಆಪ್ಷನ್ ಬಂದಿದೆ ಇವಾಗ, GST ನಂಬರ್ ಕೂಡ ಅಲ್ಲೂ ಕೇಳ್ತಾರೆ. ಅದೇ ಕಾರಣಕ್ಕೆ ನೀವು GST ಅನ್ನ ಮಾಡ್ಕೊಳ್ಳಿ. ಯಾರ್ಯಾರು ಕಾಂಟ್ರಾಕ್ಟ್ ಲೈನಿಗೆ ಬರ್ತಾ ಇರುವಂತವ್ರು ಫಸ್ಟಿಗೆ ನೀವು GST ಸರ್ಟಿಫಿಕೇಟ್ ತಗೊಂಡು ಲೈಸೆನ್ಸ್ ಮಾಡ್ಕೊಳ್ಳಿ. ಲೈಸೆನ್ಸ್ ಬಂದ ಮೇಲೆ KPP ಪೋರ್ಟಲ್ ಮತ್ತೆ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ಮಾಡ್ಕೊಳ್ಳಿ. ಈಗ KPP ಅಲ್ಲೂ ಕೇಳ್ತಾ ಇದ್ದಾರೆ ಪಾನ್ ಕಾರ್ಡ್ ಆಮೇಲೆ GST ನಂಬರ್ ಹಾಕ್ಬಿಟ್ಟೆ. ಸೊ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡುವಂತದ್ದು. ಸೊ ಇದಿಷ್ಟು ನಿಮ್ಗೆ ಕ್ಲಾಸ್ 4 ಲೈಸೆನ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.